ಪ್ರಕರಣದಲ್ಲಿ ಸಿಐಡಿ ತನಿಖೆ ವಾಪಸ್ ವಿಚಾರಕ್ಕೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಯಾವುದೇ ಒತ್ತಡದಿಂದ ಸಿಐಡಿ ತನಿಖೆ ವಾಪಸ್ಸನ್ನ ಪಡೆದಿಲ್ಲ ಅನ್ನೋದು ಗೃಹ ಸಚಿವರ ಹೇಳಿಕೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತನಿಖೆಗೆ ಆದೇಶಿಸಿದೆ. ಮುಖ್ಯಮಂತ್ರಿ ಆಫೀಸ್ನಿಂದ ಡಿಪಿಆರ್ಗೆ ಆದೇಶ ಬಂದಿತ್ತು. 2 ಕಡೆ ತನಿಖೆ ಬೇಡ ಅಂತ ಡಿಪಿಆರ್ನಿಂದ ಮಾತ್ರ ತನಿಖೆ. ಹೀಗಾಗಿ ಸಿಐಡಿ ತನಿಖೆ ವಾಪಸ್ ಪಡೆಯಲಾಗಿದೆ ಎನ್ನುವಂತಹ ಸ್ಪಷ್ಟನೆಯನ್ನ ಪರಮೇಶ್ವರ್ ಕೊಡ್ತಿದ್ದಾರೆ. ಇನ್ನು ರಣ್ಯಾರಾವ್ ಮದುವೆಯಲ್ಲಿ ಭಾಗಿಯಾಗಿದ್ರೆ ಅನ್ನೋ ಪ್ರಶ್ನೆಗೆ 1000 ಜನರ ಮದುವೆಗೆ ಹೋಗ್ತೀನಿ ಅನ್ನೋದು ಪರಂ ಸ್ಪಷ್ಟನೆ. ನಾನು ಇಮ್ಮಿಡಿಯೇಟ್ ಆಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತ ಹೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ ಡಿಪಿಆರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಡಿಪಿಆರ್ ಬಿಕಾಸ್ ಈಸ್ ಎ IPS ಆಫೀಸರ್, ಆದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, ಡಿಪಿಆರ್ನವ್ರು ಮಾಡಲಿ ಅಂತೇಳಿ ಡಿಪಿಆರ್ ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ 2 ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನ ವಿಡ್ರಾ ಮಾಡಿದ್ರು. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡೋಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ ತೆಗಿಯೋಕ್ಕೂ ಯಾರು ಒತ್ತಡ, ಇಷ್ಟೇ ಆಗಿರೋದು. ದೇರ್ ಇಸ್ ನೋ ಕನ್ಫ್ಯೂಷನ್. ಬಿಜೆಪಿಯವರು ತಾವು ಮುಖ್ಯಮಂತ್ರಿಗಳು ಅವರು ರಣ್ಯರ್ ಅವರು ಮದುವೆಗೆ ಹೋಗಿರೋ ಫೋಟೋ ಹಾಕ್ಬಿಟ್ಟು 1000 ಜನದ ಮದುವೆಗೆ ಹೋಗ್ತೀವಿ. ನಾನು ಇಮ್ಮಿಡಿಯೇಟ್ ಆಗಿ